ಗುರುವಿನ ಹತ್ತಿರ ಸಂಕೋಚ, ಭಯ ಇದೆಲ್ಲ ಯಾಕಾಗುತ್ತಮ್ಮ? ಸಂಕೋಚ, ಭಯ ಗುರುವಿನ ಹತ್ರ ಬರೋಕ್ಕೆ, ಮಾತಾಡೋಕ್ಕೆ, ಅವ್ರನ್ನ ಎದುರಿಸೋಕ್ಕೆ ಅಂತ ಕಾಣುತ್ತೆ. ಆದರೆ ಗುರುವಿನ ಹತ್ರ ಬರೋದು ಅಂದರೆ ಸಾಮಾನ್ಯ ಅಲ್ಲ. ಕನ್ನಡಿ ಮುಂದೆ ಬೆತ್ತಲೆ ನಿಂತ್ಕೊಂಡಂಗೆ ತಾಕತ್ತು ಬೇಕು ಅದಕ್ಕೆ. ಸತ್ಯದಲ್ಲಿದ್ದರೆ ಅಂಥವ್ರಿಗೆ ಏನು ಅನಿಸಲ್ಲ, ಆರಾಮಾಗಿ ಬರ್ತಾರೆ. ಯಾರಿಗೆ ಮನಸ್ಸು ವಿಶಾಲವಾಗಿರುತ್ತೆ, ಯಾರಿಗೆ ಕಾನ್ಷಿಯಸ್ನೆಸ್ ಪ್ಯೂರ್ ಆಗಿರುತ್ತೆ, ಹೃದಯದಲ್ಲಿ ಭಾವನೆಗಳು ಪ್ಯೂರ್ ಆಗಿರುತ್ತೆ, ಅವರು ಏನಿಲ್ಲ, ಅವ್ರಿಗೆ ತಾಕತ್ತಿರುತ್ತೆ. ಅವ್ರು ಬರ್ತಾರೆ, ಕೂತ್ಕೊಳ್ತಾರೆ, ಮಾತಾಡ್ತಾರೆ, ಇರ್ತಾರೆ, ಗುರು ಜೊತೆ ಡ್ಯಾನ್ಸ್ ಮಾಡ್ತಾರೆ, ನಗ್ತಾರೆ, ಎಲ್ಲ ನಡೆಯುತ್ತೆ. ಯಾಕೆಂದರೆ ಗುರು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ. ಗುರು ಯಾವಾಗಲೂ ಕನ್ನಡಿ, ಗುರು ಯಾವಾಗಲೂ ಅವೈಲಬಲ್, ಓಪನ್. ಆದರೆ ಅವ್ರ ಹತ್ರ ಬರೋವಾಗ ಅವ್ರ ಮನಸ್ಸು ಸಂಕುಚಿತವಾಗಿದ್ದರೆ, ಆ ಸಂಕುಚಿತ ಮನಸ್ಸು ಒಂದು ಕಲ್ಲು ಥರ, ರಿಜಿಡ್, ಒಂದು ಬಂಡೆ ಥರ, ಅದು ಅವ್ರನ್ನ ಮತ್ತು ಗುರುನ ಮೀಟ್ ಮಾಡೋಕ್ಕೆ ಬಿಡಲ್ಲ, ಅಡ್ಡ ಬಂದ್ಬಿಡುತ್ತೆ. ಅವ್ರ ಇನ್ಹಿಬಿಷನ್ಸು, ಅವ್ರ ಡೌಟ್ಸು, ಅವ್ರು ಮಾಡಿದ ತಪ್ಪುಗಳು, ಅವ್ರ ಗಿಲ್ಟು ಎಲ್ಲ ಇರುತ್ತಲ್ಲ, ಅಂಥವರು ದೂರ ದೂರ ಹೋಗ್ತಾರೆ. ಯಾರ್ದೋ ಬೆನ್ನ ಹಿಂದೆ ಕೂತ್ಕೋತಾರೆ, ಹಿಂದ್ಗಡೆಯಿಂದ ಮಾತಾಡ್ತಾರೆ, ಅಥವಾ ಬರಲ್ಲ, ಹೇಳಲ್ಲ, ಕೇಳಲ್ಲ, ಹಿಂದ್ಗಡೆಯಿಂದ ಹೊರಟೋಗ್ತಾರೆ. ಈ ಥರ ನಡೀತಾ ಇರುತ್ತೆ. ಯಾಕೆಂದರೆ ದೆ ಕಾಂಟ್ ಫೇಸ್, ಬಿಕಾಸ್ ನ್ಯಾರೋ ಮೈಂಡ್. ನ್ಯಾರೋ ಹೇಗೆ ಭಯ ಇದೆ. ನ್ಯಾರೋ ಮೈಂಡ್ ಮೀನ್ಸ್ ಫಿಯರ್, ನ್ಯಾರೋ ಮೈಂಡ್ ಮೀನ್ಸ್ ಗಿಲ್ಟ್, ನ್ಯಾರೋ ಮೈಂಡ್ ಮೀನ್ಸ್ ಇನ್ಹಿಬಿಷನ್, ನ್ಯಾರೋ ಮೈಂಡ್ ಮೀನ್ಸ್ ಸೆಲ್ಫಿಶ್ನೆಸ್, ನ್ಯಾರೋ ಮೈಂಡ್ ಈಸ್ arrogance. Arrogance and ignorance is same. ಅಮ್ಮ, ಗುರು ಸೇವಾ ಅಂದರೆ ಏನಮ್ಮ? ಗುರು ಸೇವೆ ತುಂಬ ಜನಕ್ಕೆ ಭ್ರಮೆ ಇದೆ. ಇದು ಬುದ್ಧಿವಂತರಿಗೆ ಹೆಚ್ಚು ಭ್ರಮೆ ಇದೆ. ತುಂಬ ತಿಳ್ಕೊಂಡಿರೋದು ಗುರು ಬಗ್ಗೆ. ಗುರು ಅಂದರೆ ತ್ರಿಮೂರ್ತಿ ಸಮಾನ, ಗುರು ಬ್ರಹ್ಮ, ಗುರು ವಿಷ್ಣು, ಇದೆಲ್ಲ ಇಂಟೆಲೆಕ್ಚುಯಲಿ ತಿಳ್ಕೊಳ್ಳೋದು ಬೇರೆ. ಗುರುವನ್ನು ಶಕ್ತಿ ಅಂತ ತಿಳ್ಕೊಂಡು, ಜ್ಞಾನ ಅಂತ ತಿಳ್ಕೊಂಡು, ಜ್ಯೋತಿ ಅಂತ ತಿಳ್ಕೊಂಡು ಅದನ್ನು ಫೀಲ್ ಮಾಡೋ ಸ್ಟೇಟೇ ಬೇರೆ. ಅದು ಇನ್ನುಸೆಂಟ್ ಸ್ಟೇಟ್. ಅವ್ರು ಕಣ್ಣು ಮುಚ್ಕೊಂಡಾಗ ದೇ ಫೀಲ್ ಗುರು, ದೇ ಫೀಲ್ ದಟ್ ಎನರ್ಜಿ, ದೇ ಫೀಲ್ ದಟ್ ಪವರ್, ದೇ ಫೀಲ್ ದಟ್ ಈಸ್ ಎ ಟೋಟಲಿ ಡಿಫ್ರೆಂಟ್ ಡೈಮೆನ್ಷನ್ about the knowing guru. Feeling guru and knowing guru, there are a lot of difference. ಇಲ್ಲಿ ಗುರು ಸೇವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೀನು ಗುರುವನ್ನು ಏನಂತ ಕನ್ಸಿಡರ್ ಮಾಡಿದೀಯಾ? ಗುರು ನೀನಿಗೆ ಯಾರು? ಕೆಲವರು ಹೇಳ್ತಾರೆ, ಅಯ್ಯೋ ನಾವು ಗುರುನ ನಿಂದನೆ ಮಾಡಬಾರ್ದು, ಅದು ಬ್ರಹ್ಮಹತ್ಯೆ, ಪಾಪ. ಯಾಕೆ ಅಂದರೆ ಶಿವನೇ ಪಾರ್ವತಿಗೆ ಹೇಳಿದಾಳೆ, ಅದು ಗುರುಗೀತೆ ಓದಿ ಗೊತ್ತಾಗತ್ತೆ, ಗುರು ಸೇವೆ ಮಾಡಲೇಬೇಕು, ಗುರುಗೆ ಶರಣ ಆಗಲೇಬೇಕು, ಗುರುವಿಗೆ ದಾಸನಾದ್ರೇ ನಿಮಗೆ ಜ್ಞಾನ ಸಿಗೋದು, ಇಲ್ಲದೇ ಮುಕ್ತಿ ಸಿಗಲ್ಲ. ದಾಸರು ಹಾಡಲ್ಲಿ ಹೇಳಿದ್ದಾರೆ ನೋಡಿ. ಇದೆಲ್ಲ ನಾವು ನೋಡಿದ್ರೆ ಗುರುವನ್ನು ನಾವು ಬಹಳ ಭಕ್ತಿಯಿಂದ, ಅವ್ರು ಹೆಂಗಾರು ಇಲ್ಲಿ ನಾವು ಅವ್ರನ್ನ ಟ್ರೀಟ್ ಮಾಡಬೇಕು ಸರಿಯಾಗಿ, ಅವ್ರಿಗೆ ಪಾದಪೂಜೆ ಮಾಡಬೇಕು, ಅವ್ರಿಗೆ ಸೇವೆ ಮಾಡಬೇಕು. ಇದೆಲ್ಲನೂ ರೂಲ್ ಥರ ಮಾಡಿಕೊಂಡು, ಇದೆಲ್ಲ ಪ್ರಿನ್ಸಿಪಲ್ಸ್ ಅಂದ್ಕೊಂಡು ಲೈಫಲ್ಲಿ ಫಾಲೋ ಮಾಡೋರು ಗುರು ಭಕ್ತಿಯನ್ನು ಪಾಪ ಫಾಲೋ ಮಾಡ್ತಾರೆ. ಅವರು ಪದ್ಧತಿ ಥರ ತಗೊಳ್ತಾರೆ, ಗುರು ಪದ್ಧತಿಯನ್ನು ಫಾಲೋ ಮಾಡ್ತಾರೆ. ಗುರುಗಳನ್ನ ಒಂಥರ ಬ್ಲೈಂಡಾಗಿ ನಂಬ್ತಾರೆ. ಗುರು ಏನು ಹೇಳಿದ್ರು ಕೇಳಬೇಕು, ಗುರು ಆಶೀರ್ವಾದ ಸಿಕ್ಕರೆ ಸಾಕು, ಗುರು ತಲೆ ಮೇಲೆ ಕೈ ಇಟ್ಟರೆ ಸಾಕು, ಗುರು ಪಾದಕ್ಕೆ ಬಿದ್ದರೆ ಸಾಕು. ಗುರು ಅಂದರೆ ಒಂದು ಡಿಸ್ಟೆನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಗುರು ಅಂದರೆ ಭಯ ಬಂದುಬಿಡುತ್ತೆ. ಗುರು ಶಾಪ ಕೊಟ್ಬಿಟ್ರೆ ನಮಗೇನಪ್ಪ ಗತಿ, ಗುರು ಬಾಯಿಂದ ಇಂಥದ್ದು ಬರೋದು ಬೇಡ ಅಂತ ಬಹಳ ವಿನಯವಾಗಿ ಕೈ ಕಟ್ಕೊಂಡು ಅವ್ರ ಎದುರುಗಡೆ ನಿಂತ್ಕೊಂಡಾಗ ನೋಡಿದ್ರೆ ಎಂಥ ಭಕ್ತರು ಅನ್ಬೇಕು. ಅಷ್ಟೇ ಗುರುಗಳಿರು ಎದುರಿಗೆ ಮಾತ್ರ. ಇಲ್ಲಿಂದ ಹೋದ್ಮೇಲೆ ಅವ್ರ ಇಷ್ಟ. ಗುರುನ ಎಷ್ಟು ಬೈತಾರೆ, ಎಷ್ಟು ಆಡ್ಕೋತಾರೆ, ಎಷ್ಟು ನಗ್ತಾರೆ, ಗುರು ಬಗ್ಗೆ ಏನೇನು ಬೇಕು ಎಲ್ಲ ಮಾಡ್ಬೋದು. ಗುರು ಹತ್ರ, ಗುರು ಸನ್ನಿಧಾನದಲ್ಲಿ ಬೇರೆ ಥರ ಇರ್ತಾರೆ. ಇದು ಭಕ್ತಿನ, ಸೇವೆನ, ಇಂಥವ್ರು ಸೇವೆ ಮಾಡಿದ್ರೆ ಎಲ್ಲರ ಹತ್ರನೂ ತೋರಿಸ್ಕೋಬೇಕು ಅವ್ರು ಏನು ಸೇವೆ ಮಾಡಿದ್ದಾರೆ ಅಂತ. ಅಮ್ಮ ನೀವು ಇದನ್ನು ಎಲ್ಲರಿಗೂ ಅನೌನ್ಸ್ ಮಾಡಿ, ನಾವು ಈ ಕೆಲಸ ಮಾಡ್ತೀವಿ, ನಮ್ಮ ಹೆಸರು ಹಾಕಿ ನಾವು ಇದು ದಾನ ಮಾಡ್ತೀವಿ, ಈ ಥರದ್ದೆಲ್ಲ. ಅವ್ರಿಗೆ ಪದವಿ ಬೇಕು, ಗುರು ಹತ್ರ ಇರೋದಕ್ಕೆ ಒಂದು ಪ್ರೆಸಿಡೆಂಟೋ ಒಂದು ಸೆಕ್ರೆಟ್ರಿನೋ ಏನೋ ಒಂದು ಅವ್ರ ಆರ್ಗನೈಸೇಷನಲ್ಲಿ ಗುರುತಿಸ್ಬೇಕು, ಅವ್ರಿಗೊಂದು ಹಾರ ಹಾಕಬೇಕು. ಇವರು ಗುರು ಹಿಂದೆ ಬಂದಿದ್ದಾರೆ ಅಂದರೆ ಅವ್ರಿಗೊಂದು ಮರ್ಯಾದೆ ಕೊಡಬೇಕು. ಗುರುಗಿಂತ ಹೆಚ್ಚು ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೆಚ್ಚು ಅವರು. ಈ ಥರ ಇದ್ದರೆ ಗುರು ಸೇವೆ ಅಲ್ಲ ಅದು. ಅದಕ್ಕೆ ಹೇಳೋದು, ಗುರು ಸೇವೆ ಮಾಡೋದಕ್ಕೂ ಡಿಫ್ರೆಂಟ್ ಲೆವೆಲ್ಸ್ ಇದೆ.
ಗುರು ಬಗ್ಗೆ ತಿಳ್ಕೊಂಡು ಗುರು ಗುರುಗೀತೆ ಓದೋದು, ಆ ಗುರು ಗ್ರಂಥ ಓದೋದು, ಇದೆಲ್ಲ ಓದಿದವರು ಗುರುಗೆ ಕೊಡೋ ಮರ್ಯಾದೆ ಬೇರೆ. ಕೆಲವರು ಗುರುವಿಗೆ ಸಿಕ್ಕಾಕೊಂಡು ಇವರೊಬ್ಬನೇ ಗುರು, ಇನ್ನು ಮಿಕ್ಕಿ ಯಾರು ಗುರು ಅಲ್ಲ ಅಂತ ಬೇರೆ ಹಳೆಯೋದು, ನಮ್ಮದು ಗುರು ಮಾತ್ರ ಬೇರೆ ಅಂತ ಜಗಳ ಆಡೋದು ಬೇರೆ. ಈ ಥರ ನೋಡಿದ್ರೆ ಯಾವುದು ಸೇವೆ ಗುರುವಿಗೆ ತಲುಪಲ್ಲ. ನಿಮ್ಮ ಗುರುವಿಗೆ ತಲುಪುವಂಥ ಸೇವೆ ಎಲ್ಲ ಗುರುಗಳಿಗೂ ತಲುಪಬೇಕು. ಅಷ್ಟು ಪ್ಯೂರ್ ಇರಬೇಕು. ಅಲ್ಲಿ ಯಾವ ವ್ಯತ್ಯಾಸನೂ ಇರಬಾರ್ದು, ಆ ಗುರು ಈ ಗುರು ಅಂತ. ಅದು ಎಲ್ಲಿವರೆಗೂ ಗುರು ಪರಂಪರೆಗೆ ತಲುಪಬೇಕು. ಅಂದರೆ ಒಂದು ಗುರುವಿಗೆ ನೀವೇನಾದ್ರೂ ಸೇವೆ ಮಾಡಿದ್ರೆ ಅದು ದಕ್ಷಿಣಾಮೂರ್ತಿ ಆದಿಗುರುವಿಗೂ ಹೋಗಬೇಕು, ಅಲ್ಲಿಂದ ಪರಮ ಗುರುವಿಗೆ ಹೋಗಬೇಕು, ಪರಾತ್ಪರ ಗುರುವಿಗೆ ಹೋಗಬೇಕು, ಅಲ್ಲಿ ಹೋಗಿ ಸೀದಾ ಅಲ್ಲಿಗೆ ಹೋಗಬೇಕು. ಆ ರೀತಿ ನೀವು ಸೇವೆ ಮಾಡಬೇಕು. ಯು ಶುಡ್ ಕನೆಕ್ಟ್ ದಿ ಗುರು ಪರಂಪರ. ಇಡೀ ಗುರು ಪರಂಪರೆಯೇ, ಋಷಿ ಪರಂಪರೆಯೇ ಶಬಾಷ್ ಅನ್ಬೇಕು. ಆ ಥರ ಪ್ಯೂರ್ ಇನ್ನಸೆನ್ಸ್ನಲ್ಲಿ ಫೀಲ್ ಮಾಡಿ ಕನೆಕ್ಟ್ ಮಾಡೋದಿದೆಯಲ್ಲ, ಇಟ್ ಈಸ್ ಕನೆಕ್ಟಿಂಗ್ ದಿ ಯೂನಿವರ್ಸ್. ಅಂಥವ್ರು ಏನೇ ಮಾಡಿದ್ರೂ ಸೇವೆ ಆಗುತ್ತೆ. ಅವ್ರು ಏನೇ ಮಾಡಿದ್ರೂ ಸೇವೆ ಆಗುತ್ತೆ. ಇಂಥ ಸೇವೆ ಅಂತ ಲಿಸ್ಟ್ ಇಲ್ಲ. ಅವ್ರು ಇರೋ ಕಡೆ, ಅವ್ರು ನೋಡಿದ್ದನ್ನು, ಅವ್ರು ಕೇಳಿದ್ದನ್ನು ಎಲ್ಲವೂ ಸೇವೆ ಅಂತ ತೊಗೊಳ್ತಾರಲ್ಲ, ಅದು ಅವರನ್ನು ಮೇಲಕ್ಕೆ ಎತ್ಕೊಂಡು ಹೋಗೋದು. ಅದಕ್ಕೆ ಸೇವೆಗೂ ಡೆಫಿನಿಷನ್ ಕೊಡೋಕ್ಕಾಗೋದೇ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ದೇರ್ ಡಿವೋಷನ್, ದಿ ಪ್ಯೂರಿಟಿ ಆಫ್ ಡಿವೋಷನ್, ಡಿಪೆಂಡ್ ಆನ್ ದೇರ್ ಸರೆಂಡರ್, ಹೌ ಮಚ್ ದ ಈಗೋ ಸರೆಂಡರ್ ಆಗಿದೆ, ಎಷ್ಟೆಷ್ಟು ಜ್ಞಾನ ಅವ್ರಿಗಿದೆ, ಎಷ್ಟು ಜ್ಞಾನನ ಗುರುವಿಂದ ಪಡೆದಿದ್ದಾರೆ, ಆ ಕನೆಕ್ಷನ್ ವಿತ್ ಗುರು ಯೋಚನೆ ಮಾಡ್ತಾ ಇದ್ರೆ ಅವ್ರಿಗೆ ಆ ಯೋಚನೆ ಬಂದ್ಬಿಡುತ್ತೆ. ಗುರು ಒಳ್ಳೆಯದನ್ನು ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪಕ್ಕೆ ಅವರು ಬದ್ಧರಾಗಿರ್ತಾರೆ. ಯು ಕಾಂಟ್ ಎಕ್ಸ್ಪ್ಲೈನ್ ಇನ್ ಫ್ಯೂ ಸೆಂಟೆನ್ಸ್. ಅಮ್ಮ, ಗುರುವು ಶಿಷ್ಯರಿಂದ ಕಲಿಯೋದಿದೆ, ಕಲಿತಾ ಇದ್ದೀವಿ ಅಂತ ನೀವೇ ಹೇಳಿದ್ದೀರಾ. ಹೀಗಿರುವಾಗ ಗುರುವು ಏನಾದರೂ ಗುರು ಹತ್ರ ಏನಾದರೂ ಮಿಸ್ಟೇಕ್ ಆದ್ರೂ, ಗುರುವಿಂದ ಏನಾದರೂ ಮಿಸ್ಟೇಕ್ ಆದ್ರೂ ಶಿಷ್ಯರು ಅದನ್ನು ಕರೆಕ್ಟ್ ಮಾಡ್ಬೋದಾ? ಅದನ್ನು ಗುರು ಹೇಗೆ ಸ್ವೀಕರಿಸ್ತಾರೆ? ಇದಕ್ಕೆ ಸ್ವಲ್ಪ ನನಗೆ ಉತ್ತರ ಹೇಳಿ. ಆ್ಯಕ್ಚುಲಿ ಇದು ಸೋಷಿಯಲ್ ಮೀಡಿಯಾ ಕ್ವೆಶ್ಚನ್. ಅಂದರೆ ಮೊದಲು ಕ್ವೆಶ್ಚನ್ ಕೇಳೋರಿಗೆ ಕನ್ಫ್ಯೂಸ್ ಆಗಿರುತ್ತೆ. ಕ್ವೆಶ್ಚನ್ ಕೇಳೋರಿಗೆ ಅವು ಏನು ಹೇಳಿರ್ತಾರೆ ಅಂತ ಅರ್ಥ ಆಗಿರಲ್ಲ. ಆವಾಗ ಇಂಥ ಕ್ವೆಶ್ಚನ್ಗಳೆಲ್ಲ ಹೇಳುತ್ತೆ. ನಾನು ಹೇಳಿದ್ದೀನಿ, ನಾನು ಕಲಿತೀನಿ, ಕಲಿತಾನೇ ಇದ್ದೀನಿ, ಕಲಿತಾನೇ ಇರಬೇಕು, ಕಲಿಯೋದೇ ಜೀವನ, ಕಲಿತು ಆವಾಗಲೇ ನಾನು ಯಾರಿಗಾರು ಹೇಳೋಕ್ಕಾಗೋದು ಅಥವಾ ಗುರು ಆಗೋಕ್ಕಾಗೋದು ಅಂತ ಹೇಳಿದಾಗ, ಇದು ಬರೀ ಕಲಿಯೋದು ಅಂದರೆ ಅವ್ರನ್ನೆಲ್ಲ ನೋಡಿ ಕಲಿಯೋದಲ್ಲ, ಅವ್ರೇನು ಓದಿದ್ದಾರೆ ಅದನ್ನು ಹಿಂಗೆ ಕೇಳಿ ಕಲಿಯೋದಲ್ಲ. ಇದು ನೋಡಿ ಕಲಿಯೋದು, ಕೇಳಿ ಕಲಿಯೋದು, ಮಾಡಿ ಕಲಿಯೋದಲ್ಲ. ಅಂದರೆ ನಮ್ಮಲ್ಲೇ ಎರಡು ಸ್ಟೇಟ್ ಇರುತ್ತೆ. ಯಾರು ಗುರುವೋ ಅವನಲ್ಲಿ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಇರುತ್ತೆ. ಅಂದರೆ ಲೈಫ್ನ ಕಲಿಯೋದು ಅಂದರೆ ಲೈಫನ್ನ ಅನುಭವಿಸೋದು ಅಂತ. ಲೈಫ್ನ ಅನುಭವಿಸ್ತಾ ಅದರಲ್ಲಿ ಕಲಿತಾ ತಿಳ್ಕೊಳ್ತಾ ಇದು ಅನ್ಲಿಮಿಟೆಡ್ ಅಂತ ಗೊತ್ತಾಗಿ ತಿಳ್ಕೊಳ್ತಾ ಹೋದಂಗೂ ನಿಮ್ಗೊಂದು ಯೋಗ್ಯತೆ ಇರಬೇಕು. ಕಲ್ತಿದ್ದನ್ನು ಬಿಡೋದು. ನನಗೆ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ, ನನಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಅನ್ನೋ ಅಹಂಕಾರ ಇರುತ್ತಲ್ಲ, ಅಲ್ಲಿ ನೀನು ಏನೂ ಕಲಿಯೋಕ್ಕಾಗಲ್ಲ. ಅದರಿಂದ ಗುರುವಿಗೆ ನಾನು ಕಲ್ತಿದ್ದೀನಿ ಅನ್ನೋದು ಇರಲ್ಲ. ಯಾಕೆಂದರೆ ಗುರುಗೆ ಗೊತ್ತು, ಜ್ಞಾನ ಅನ್ನೋದು, ಆ ಟ್ರೆಷರ್ ಅನ್ನೋದು, ಆ ಭಂಡಾರ ಅನ್ನೋದು ಅನ್ಲಿಮಿಟೆಡ್, ಬಾಟಮ್ಲೆಸ್. ಇಟ್ ಈಸ್ ಹೋಲ್. ಜ್ಞಾನ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆನೂ. ಅದೊಂದು ಶಕ್ತಿ, ಅದೊಂದು ದೊಡ್ಡ ಬೆಳಕು. ಅದು ಗೊತ್ತಿದೆ, ಸಾಧ್ಯ ಇಲ್ಲ. ಗೊತ್ತಾಗ್ತಾ ಇನ್ನೂ ಗೊತ್ತಾಗಬೇಕು. ಎಲ್ಲಿವರೆಗೂ ನಾನು ಅದಾಗ್ಬಿಡಬೇಕು ಅಂತ ಗುರುಗೆ ಗೊತ್ತು. ಅದರಿಂದ ಅವನು ಕಲ್ತಿದ್ದನ್ನು ಬಿಡ್ತಾ ಬರ್ತಾನೆ. ಈ ಪ್ರಾಸೆಸ್ನ ನಾನು ಡಿಲರ್ನಿಂಗ್ ಅಂತ ಕರಿತೀನಿ. ಗುರು knows what de-learning is. Guru knows what unlearning is. Unlearning is a process of real learning. He learns. There is no end to learn. Bottomless is the knowledge. ನಾಲೆಡ್ಜ್ ಏನು ಮುಗೀತು ಅನ್ನೋದು ಇಲ್ಲ ಅಂತ ಗುರುವಿಗೆ ಗೊತ್ತಿರೋದ್ರಿಂದ ಅಖಂಡವಾದ ಜ್ಞಾನವನ್ನು ನಂಬಿರೋ ಗುರು ಅವನು ತಾನೇ ಜ್ಞಾನ ಆಗೋವರೆಗೂ, ತಾನೇ ಬೆಳಕಾಗೋವರೆಗೂ,
ತಾನೇ ಸಮುದ್ರ ಆಗುವವರೆಗೂ ಅವನು ನಡೆಸ್ತಾನೆ ಇರ್ತಾನೆ. ಈ ಗುರುನೂ ಅವನೇ, ಶಿಷ್ಯನೂ ಅವನೇ. ಅವನಿಗೆ ಗುರು ಶಿಷ್ಯ ಅಂದರೆ ಈ ಪರ್ಸನ್ ಬಗ್ಗೆ ನಾನು ಮಾತಾಡಿಲ್ಲ, ಗುರು ಬೇರೆ ಶಿಷ್ಯ ಬೇರೆ ಅಂತ. ಗುರು ತನಗೇ ತಾನು ಶಿಷ್ಯ ಆದಾಗ ಅವನು ಪ್ರತಿಯೊಬ್ಬರನ್ನು ನೋಡಿ ಅವ್ರು ಯಾವ ಸ್ಥಿತಿನಲ್ಲಿದ್ದಾರೆ, ಅವ್ರು ಯಾವ ಮನಸ್ತರದಲ್ಲಿದ್ದಾರೆ, ಅವ್ರ ಭಾವನೆಗಳೇನು, ಆ ಕ್ವಾಲಿಟಿ ಏನು, ಪ್ರತಿಯೊಂದೂ ಕೂಡ ಪ್ರತಿಯೊಬ್ಬರೂ ಅವನ ಒಂದು ಭಾಗವಾಗಿ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವನು ತಿಳ್ಕೊಳ್ತಾನೆ. ಓ, ಇವ್ರು ಹೀಗೆ ಮಾಡ್ತಾ ಇರೋದ್ರಿಂದ, ಇವರು ಈ ಸ್ಥಿತಿನಲ್ಲಿರೋದ್ರಿಂದ ಹೀಗೆ ಆಡ್ತಾ ಇದ್ದಾರೆ, ನಾನು ಇವ್ರನ್ನ ಕ್ಷಮಿಸ್ಬೇಕು, ಅಥವಾ ನಾನು ಮೇಲಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ ಇದನ್ನು ಹೇಳಬೇಕು, ಏನು ಹೇಳಬಾರ್ದು, ಇವ್ರಿಗೆ ಏನು ಹೇಳಬೇಕು ಅಂತ ಅವರು ಗುರು ಅವನ್ನ ನೋಡಿ ಪಾಠ, ಯಾವ ರೀತಿ ಪಾಠ ಹೇಳ್ಕೊಡ್ಬೇಕು ಅಂತ ಕಲಿತಾ ಇದ್ದಾನೆ. ಇವ್ರಿಗೆ ಏನು ಹೇಳ್ಕೊಟ್ರೆ ಹೋಗುತ್ತೆ, ಇವ್ರಿಗೆ ಯಾವ ಥರ ಮಾಡಬೇಕು, ಇದು ಕಲಿಕೆ ಅಲ್ವಾ? ಯಾಕೆಂದರೆ ಅವ್ರನ್ನ ತನ್ನಲ್ಲಿ ಸೇರಿಸ್ಕೊಳ್ಳೋಕ್ಕೆ ಗುರುವಿಗೆ ಗೊತ್ತು ಎಲ್ಲರೂ ಶಕ್ತಿ ಅಂತ. ಆದಷ್ಟು ಅವನು ಕ್ಷಮಿಸಿ ದಯೆ ಕರುಣೆಯಿಂದ ವರ್ತನೆ ಮಾಡಿ ಅವ್ರನ್ನ ಸೇರಿಸ್ಕೊಳ್ಳೋದ್ರಲ್ಲಿ ಗುರು ಬೆಳೀತಾನೆ. ಅದಕ್ಕೆ ಗುರುವಿನ ಬೆಳವಣಿಗೆ, ಶಿಷ್ಯರ ಬೆಳವಣಿಗೆ ಬಹಳ ಮುಖ್ಯ. ಅವನಿಗೆ ನಾನು ಜ್ಞಾನ ಕೊಟ್ಟ ತಕ್ಷಣ ಇದು ನನ್ನ ಭಾಗ, ಇನಿಸಿಯೇಷನ್ ಕೊಟ್ಟ ತಕ್ಷಣ ಇದು ನನ್ನ ಮಗು, ಅವ್ರು ಬೆಳಿಬೇಕು, ಅವ್ರ ಅಪೆಂಡೇಜ್ ಥರ ಅವ್ರು ಬೆಳೀತಾ ಇದ್ರೆ ಇವನಿಗೆ. ಅದಕ್ಕೆ ಹೇಳಿದ್ರೆ ಆರೋಗ್ಯನ್ಸ್ ಆಫ್ ಶಿಷ್ಯ ಮತ್ತು ಈಗೋ ಆಫ್ ಗುರು ಎರಡೂ ವರ್ಕ್ ಆಗಲ್ಲ. ಗುರುವಿನ ಗ್ಲೋರಿ, ಹೌ ಶಿಷ್ಯ ಲರ್ನ್ಸ್ ಫ್ರಮ್ ಎ ಗುರು. ಅದರಿಂದ ಇಟ್ಸ್ ಎ ವೆರಿ ಬಿಗ್ ಸಬ್ಜೆಕ್ಟ್ ಅಬೌಟ್ ಗುರು ಶಿಷ್ಯ. ಫಸ್ಟು ಗುರು ಶಿಷ್ಯ, ಎಲ್ಲರಲ್ಲೂ ಗುರು ಶಿಷ್ಯ ಇದ್ದಾನೆ, ಎಲ್ಲರಲ್ಲೂ ಗುರುವನ್ನು ತೋರಿಸ್ತಾನೆ. ನಿನ್ನೊಳಗೆ ಗುರು ಇದ್ದಾನೆ ನೋಡು, ನೀನು ಅವನ ಶಿಷ್ಯ ಆಗು, ನಿನ್ನೊಳಗಿರೋ ಗುರುನ ನೀನು ಪಾಠ ಕಲ್ತ್ಕೊ, ಆವಾಗ ನಾನು ಹೇಳೋದು ನಿಂಗೆ ಅರ್ಥ ಆಗುತ್ತೆ. ನಾನು ನಿನ್ನೊಳಗಿರೋ ಗುರು, ನಾನು ಒಳಗಡೆ ಕೂತು ಪಾಠ ಹೇಳ್ತೀನಿ, ಕಲ್ತ್ಕೊ ಅಂತ ಹೇಳ್ತಾನೆ. ಅದರಿಂದ ಗುರು ಶಿಷ್ಯ ಅಂದಾಗ ಮನುಷ್ಯರಲ್ಲ ಅವರು. ದೇ ಆರ್ ನಾಟ್ ಟೂ ಪೀಪಲ್ ಹಿಯರ್, ದೇ ಆರ್ ಟೂ ಎನರ್ಜಿ ಲೆವೆಲ್ಸ್. ಅಮ್ಮ, ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಇವಾಗ ನಿಮಗೆ 75 ವರ್ಷ. ಸೊ ಇವಾಗ 2026, ಇವಾಗಿನ ವಿದ್ಯಮಾನಗಳು, ಇವಾಗಿನ ಟೆಕ್ನಾಲಜಿಗಳು ತುಂಬ ಬೆಳೆದಿದೆ. ಅದ್ರ ಬಗ್ಗೆ ಬಹುಶಃ ನೀವು ಕಾನ್ಸಂಟ್ರೇಟ್ ಮಾಡ್ದಲೇ ಇರ್ಬೋದು. ನಿಮ್ಮ ಆಧ್ಯಾತ್ಮದಲ್ಲಿ ನೀವು ಇಂಟೆಪ್ತ್ ಹೋಗಿರೋದ್ರಿಂದ ಈ ಲೌಕಿಕ ಪ್ರಪಂಚದಲ್ಲಿ ಇರೋ ಟೆಕ್ನಾಲಜಿನ ಕಾನ್ಸಂಟ್ರೇಟ್ ಮಾಡ್ದಲೇ ಇರ್ಬೋದು. ಆ ವಿಷಯಗಳನ್ನ ಗೊತ್ತಿರಲ್ವಲ್ಲ, ಹಾಗಾಗಿ ಶಿಷ್ಯ ಅದನ್ನು ನಿಮಗೆ ಹೇಳ್ಕೊಡ್ಬೋದಾ, ಅದನ್ನು ನೀವು ಹೆಂಗೆ ರಿಸೀವ್ ಮಾಡ್ತೀರಾ ಅಂತ ಆ ಒಂದು ಭಾವದಲ್ಲಿ ನಾನು ಈ ಕ್ವಶನ್ನ ಕೇಳಿದೆ ಅಮ್ಮ. ಇದು ತುಂಬ ಮುಖ್ಯವಾದ ಪಾಯಿಂಟು. ಏನಂದರೆ ಪ್ರಪಂಚದಲ್ಲಿ ಪ್ರಾಪಂಚಿಕವಾಗಿ ವ್ಯವಹಾರ ಮಾಡೋದಕ್ಕೆ ಎಲ್ಲರೂ ಬೇಕಾದಷ್ಟು ಕಲ್ತಿದ್ದಾರೆ. ಟೆಕ್ನಾಲಜಿ, ಸೈನ್ಸ್ ಎಷ್ಟು ಮುಂದುವರೆದಿದೆ ಅನ್ನೋದು ಒಂದು ಐಡಿಯಾ ಅಂತೂ ಖಂಡಿತ ಇದೆ. ಪೇಪರ್ ಓದದೇ ಇದ್ರೂ ಪಾಲಿಟಿಕ್ಸ್ ಅಂದರೆ ಏನು ಅಂತ ಗೊತ್ತು. ಅಂದರೆ ನನಗೆ ಗುರುಗಳಿಗೆ ಇರೋದು ಅಂದರೆ, ಯಾರು ಆಂತರ್ಯದಲ್ಲಿ ಅವರು ಬೆಳೆದಿರ್ತಾರೋ ಅವರಿಗೆ ಒಂದು ಸ್ಪೆಷಲ್ ಸೆನ್ಸ್ ಅಂತ ಇರುತ್ತೆ, ವೆರಿ ಸೆನ್ಸಿಟಿವ್ ಟುವರ್ಡ್ಸ್ ಎವ್ರಿಥಿಂಗ್. ಅದನ್ನು ನಾನು ಕಾಮನ್ ಸೆನ್ಸ್ ಅಂತ ಕರಿತೀನಿ. ನನಗೆ ಆ ಕಾಮನ್ ಸೆನ್ಸ್ ಇರೋದ್ರಿಂದ ನನಗೆ ಇಂಜಿನಿಯರಿಂಗ್ ಗೊತ್ತಿಲ್ಲದೆ ಇದ್ರೂ ಆ ಇಂಜಿನಿಯರ್ ಏನು ತಪ್ಪು ಮಾಡ್ತಾನೆ ಅಂತ ನನಗೆ ಗೊತ್ತು. ಯಾಕೆ ಅಂದರೆ ಅದೊಂದು ಕಲೆ. ಕಾಮನ್ ಸೆನ್ಸ್ ಈಸ್ ಎನ್ ಆರ್ಟ್. ದಟ್ ಆರ್ಟಲ್ಲಿ ನಾನು ಸೂಕ್ಷ್ಮವಾಗಿ ಒಂದು ಡಾಕ್ಟರ್ ತಲೆಯಲ್ಲಿ ಏನು ಓಡ್ತಾ ಇದೆ, ಇಂಜಿನಿಯರ್ ತಲೆಯಲ್ಲಿ ಏನು ಓಡ್ತಾ ಇದೆ, ಒಬ್ಬ ಫೋಟೋಗ್ರಾಫರ್ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನುವ ಒಂದು ಐಡಿಯಾ ಗೊತ್ತು. ಯಾಕೆಂದರೆ ಅವನಿಗೆ ಕಲ್ತಿರ್ಬೋದು, ಟೆಕ್ನಾಲಜಿ ಗೊತ್ತಿರ್ಬೋದು, ಕ್ರಿಯೇಟಿವಿಟಿ ಇರಲ್ಲ. ಕ್ರಿಯೇಟಿವಿಟಿ ಈಸ್ ಬ್ರಹ್ಮಶಕ್ತಿ. ಯಾರಿಗೆ ಬ್ರಹ್ಮಜ್ಞಾನ ಇದೆ ಅವನಿಗೆ ಕ್ರಿಯೇಟಿವಿಟಿ ಗೊತ್ತು. ಬಿಕಾಸ್ he comes from conscious level, he comes from compassionate level, he comes from creative level. ಇವನು ಕ್ರಿಯೇಟಿವಿಟಿ ಮುಂದೆ ಯಾವುದೂ ಇರಲ್ಲ. ಅದಕ್ಕೆ he can be a good doctor, he can be a good judge, he can be a good engineer, he can be a good scientist. ಯಾವ ಜಾಗದಲ್ಲಿ ಬೇಕಾದರೂ ಅವನಿಗೆ ಒಂದು ಸ್ವಲ್ಪ ಗೊತ್ತಾದರೆ ಸಾಕು, ಅವನು ಅದ್ರ ಬುಡಕ್ಕೆ ಹೋಗ್ತಾನೆ, ಒಳಗಡೆಯಿಂದ ನೋಡ್ತಾನೆ. ಅವನಿಗೆ ಅರ್ಥ ಆಗುತ್ತೆ ಇವನು ಯಾವ ಸ್ಥಿತಿನಲ್ಲಿ ಮಾಡ್ತಾ ಇದ್ದಾನೆ. ಇವಾಗ ನಿನ್ನನ್ನೇ ನೋಡ್ಕೊ, ನಿನಗೆ ಕ್ಯಾಮ್ರಾ ಇಟ್ಕೊಳ್ಳೋಕೆ ಗೊತ್ತು, ಕರೆಕ್ಟಾಗಿ ಟೈಮ್ ಅದೇ ನೋಡಿ ಎಲ್ಲ ಸೆಟ್ ಮಾಡೋಕ್ಕೆ ಗೊತ್ತು. ಆದರೆ ಏನು ಮಾಡಬೇಕು ನೀನು ಅಷ್ಟು ತಿಳಿದು, ನಿಂಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಕ್ರಿಯೇಟಿವ್ ಆಗಿ ಅದರಿಂದ ಹೊರಗೆ ಏನು ತರಬೇಕು ಅನ್ನೋದು ನಾಲೆಡ್ಜ್ ಇರೋದು ಗೊತ್ತು. ದಟ್ ನಾಲೆಡ್ಜ್ ಈಸ್ ನಾಟ್ ದಿ ಟೆಕ್ನಿಕಲ್ ನಾಲೆಡ್ಜ್ ಆರ್ ಸೈನ್ಸ್, ದಟ್ ಈಸ್ ಕಂಪ್ಲೀಟ್ಲಿ ಆರ್ಟ್ ಆಫ್ ಲೈಫ್, ದ ಆರ್ಟ್ ಆಫ್ ಬೀಯಿಂಗ್, ಆರ್ಟ್ ಆಫ್ ದಟ್ ಎನರ್ಜಿ
ಒಳಗಡೆ ಅವ್ರಿಗೆ ಮೊದಲೇ ಕಾಣಿಸುತ್ತೆ, ನೀನು ಮಾಡೋಕ್ಕೆ ಮುಂಚೆನೇ ಕಾಣಿಸುತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಅದನ್ನು ಐಡಿಯಾ ತೊಗೊಳ್ತೀಯ ನೀನು ಅವರಿಂದ, ನೀನು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀಯ. ಹಾಗೆ ದೇ ಆರ್ ದಿ ಸೋರ್ಸ್. ಕೆಲವರು ನೈತಿಕತೆನ ನಂಬ್ತಾರೆ, ಗುರು ಪರಂಪರೆ ಗುರುನ ನಂಬಲ್ಲ. ಅವ್ರು ಬೇಕಾದರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಇದು ಅವರ ಅಭ್ಯಾಸನ? ಯಾಕೆ ಈ ರೀತಿ? ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಫಸ್ಟ್ ಆಫ್ ಆಲ್ ಬೇಸಿಕ್ಸ್ಗೆ ಹೋಗ್ತೀನಿ ನಾನು. ಬೇಸಿಕ್ಸ್ಗೆ ಹೋದರೆ ಮಾರಲ್, ಎಥಿಕ್ಸ್, ಇವೆಲ್ಲ ನೀತಿ, ಈ ಥರ ನಡ್ಕೋಬೇಕು ಅನ್ನೋ ಕಮ್ಯಾಂಡ್ಮೆಂಟ್ಸ್, ರೂಲ್ಸ್, ರೆಗ್ಯುಲೇಷನ್, ಈ ಥರ ಆಚರಣೆ ಮಾಡಬೇಕು ಅಂತಿರೋದೆಲ್ಲನೂ ಇದಕ್ಕಿಂತ ಹೆಚ್ಚಿಂದು ಒಂದು ಇದೆ. ಮಾರಲ್ಗಿಂತ ಹೆಚ್ಚಿಂದು ಒಂದಿದೆ. ಮಾರಲ್ನ ಫಾಲೋ ಮಾಡೋರು ಒಂದು ಗ್ರೂಪ್ ಆದರೆ, ಕೆಲವರು ಮೊರಾಲಿಟಿಗೆ ಮೀರಿದ ಪ್ಯೂರಿಟಿನಲ್ಲಿ ಇರ್ತಾರೆ. ಅದು ಅವರ ಸಂಸ್ಕಾರದಿಂದ ಬಂದಿರುತ್ತೆ ಆ ಪ್ಯೂರಿಟಿ. ಯಾರಿಗೆ ಆ ಪ್ಯೂರಿಟಿ ಇದೆ, ಪ್ಯೂರಿಟಿ ಆಫ್ ಬೀಯಿಂಗ್ ಅಂತೀವಿ ನಾವು, ಆ ಪ್ಯೂರಿಟಿ ಆಫ್ ಬೀಯಿಂಗ್ ಯಾರಿಗಿದೆ, ದೇ ಆರ್ ಮಾರಲ್, ದೇ ಆರ್ ದಿ ಮಾರಲ್ ಪರ್ಸನ್. ಬೈ ದೆಮ್ಸೆಲ್ಸ್ ದೇ ಆರ್ ವೆರಿ ಮಾರಲಿಸ್ಟಿಕ್. ಅವ್ರಿಗೆ ನಾನು ಮಾರಲ್ನ ಫಾಲೋ ಮಾಡಬೇಕು ಅಂತ ಇಲ್ಲ, ನಾನು ಇದನ್ನು ರೂಲ್ನ ಫಾಲೋ ಮಾಡಬೇಕು, ಇದು ಎಥಿಕ್ಸ್ನ ಫಾಲೋ ಮಾಡಬೇಕು ಅನ್ನೋದು ಅವ್ರಿಗಿಲ್ಲ. ಅವರು ಡೀಪ್ ಇನ್ಸೈಡ್ ತುಂಬ ಪ್ಯೂರ್ ಆಗಿರ್ತಾರೆ. ಆ ಪ್ಯೂರ್ ಆಗಿರೋರಿಗೆ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಭಕ್ತಿ ಇರುತ್ತೋ, ಗುರುಗಳ ಹತ್ರ ಬಂದಾಗಲೂ ಅಷ್ಟೇ ಭಕ್ತಿ ಇರುತ್ತೆ. ಗುರು ಬೇರೆ ದೇವರು ಬೇರೆ ಅಂತಿಲ್ಲ. ಯಾಕೆ ಅಂದರೆ ಅವ್ರ ಕ್ವಾಲಿಟಿ ಆಫ್ ಭಕ್ತಿ ಎಲ್ಲರಿಗೂ ಒಂದೇ ಥರ ಇರುತ್ತೆ. ಒಳ್ಳೆ ಕೆಲಸಗಳಿಗೆಲ್ಲ ಅದೇ ಭಕ್ತಿ, ಅದೇ ಶ್ರದ್ಧೆ, ಅದೇ ಒಂದು ಪ್ಯೂರಿಟಿಯಿಂದ ಅವರು ವರ್ತನೆ ಮಾಡ್ತಾರೆ. ಇದೊಂದು ಗ್ರೂಪ್. ಇದು ನ್ಯಾಚುರಲ್ ಆಗಿ ಅವರು ದೇರ್ ಬೀಯಿಂಗ್ ಈಸ್ ಸೋ ಪ್ಯೂರ್, ದೇ ಆರ್ ಭಕ್ತ ವೇರೆವರ್ ದೇ ಗೋ. ಇವನ್ ದೇ ಆಶ್ರಮ್, ಟೆಂಪಲ್, ಅವ್ರಿಗೆ ಯಾವುದೂ ವ್ಯತ್ಯಾಸ ಇಲ್ಲ. ಗುರುಗಳ ಹತ್ರ ಕೂತಿದ್ರು, ದೇವರ ಹತ್ರ ಕೂತಿದ್ರು, ಒಂದೇ ಸ್ಥಿತಿನಲ್ಲಿ ಇರ್ತಾರೆ. ಇದು ಒಂದು ಸಂಸ್ಕಾರದಿಂದ ಬಂದಂಥದ್ದು. ಇದು ಕೂಡ ಜನ್ಮಾಂತರದಿಂದ ಬಂದಿರುತ್ತೆ. ಅದು ಒಳ್ಳೆಯ ಅಭ್ಯಾಸನ ಅವರು ಸಂಸ್ಕಾರದಲ್ಲಿ ತಂದಿರ್ತಾರೆ. ಕೆಲವರು ಇದಿಷ್ಟು ಅವ್ರಿಗೆ ಗೊತ್ತು ಯಾವ ರೀತಿ ಇವರು ನಡ್ಕೋತಾರೆ ಅಂತ, ಆದರೆ ಒಳಗಡೆ ಪ್ಯೂರಿಟಿ ಇರಲ್ಲ. ಒಳಗಡೆ ಪ್ಯೂರಿಟಿಗೆ ಅವ್ರು ಏನೂ ಸಾಧನೆ ಮಾಡಿರಲ್ಲ. ದೇ ನೋ ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್. ದೇ ವಾಂಟ್ ಟು ಲುಕ್ ಮಾರಲಿಸ್ಟಿಕ್. ನಾನು ಮಾರಲ್ನ ಫಾಲೋ ಮಾಡ್ತೀನಿ, ನಾನು ಎಥಿಕ್ಸ್ನ ಫಾಲೋ ಮಾಡ್ತೀನಿ, ದಿಸ್ ಈಸ್ ಮೈ ಆದರ್ಶ, ದಿಸ್ ಈಸ್ ಮೈ ಪ್ರಿನ್ಸಿಪಲ್ ಅಂತ ಜೀವನದಲ್ಲಿ ಒಂದು ಕೆಲವು ಐಡಿಯಾಸ್ ಇಟ್ಕೊಂಡು ಕೆಲವೊಂದನ್ನು ಪರ್ಸೀವ್ ಮಾಡಿ ತಮ್ಮ ಕಂಡೀಷನಿಂಗ್ ಮಾಡ್ಕೊಂಡು ನಾನು ಇಷ್ಟನ್ನೇ ನಂಬೋದು, ನಾನು ತಿರುಪತಿ ಮಾತ್ರ ನಂಬ್ತೀನಿ, ನಮ್ಮ ಮಂತ್ರಾಲಯ ಮಾತ್ರ ನಂಬ್ತೀನಿ, ಅಥವಾ ನಾನು ಬುರ್ಜ್ ಖಲೀಫಾ ಮಾತ್ರ ನಂಬ್ತೀನಿ, ನಾನು ಇದನ್ನು ಮಾತ್ರ ನಂಬ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ನಂಬಲ್ಲ ಅಂತ ಅವರು ಒಂದು ಲಿಮಿಟ್ ಮಾಡಿಕೊಂಡು ಅದಕ್ಕೆ ನಡ್ಕೋತಾರೆ. ಭಕ್ತಿಯಿಂದನೇ ನಡ್ಕೋತಾರೆ. ಆದರೆ ಮಿಕ್ಕಿದ್ದನ್ನೆಲ್ಲ ಬಿಡ್ತಾರಲ್ಲ, ಇಲ್ಲಿ ಅವ್ರಿಗೆ ಏನು ಕಳ್ಕೋತಾ ಇದ್ದೀವಿ ಅಂತ ಗೊತ್ತಿಲ್ಲ. ಬಿಕಾಸ್ ಅವ್ರ ಚಾನಲ್ಲು ಭಾಳ ನ್ಯಾರೋ ಚಾನಲ್, ವೈಡ್ ಆಗಿರಲ್ಲ. ಯಾಕೆಂದರೆ ಅದು ಒಳಗಿಂದ ಬಂದಿರಲ್ಲ, ಅದು ಬೇರೆ ಲೆವೆಲ್, ಅದು ಬೇರೆ ಲೆವೆಲ್ನಲ್ಲೇ. ಅಂದರೆ ಒಬ್ಬೊಬ್ಬರು ಒಂದೊಂದು ಲೆವೆಲ್ನಲ್ಲಿ ಡೀಲ್ ಮಾಡೋದ್ರಿಂದ ಅವರವ್ರ ಲೆವೆಲ್ಗೆ ತಕ್ಕಂಥದ್ದು ಅವರು ಆಕ್ರಮಿಸ್ಕೊಳ್ತಾರೆ ಆ ಸ್ಪೇಸ್ನ. ಅದಕ್ಕೆ ನಾವಿಲ್ಲಿ ಏನು ನೋಡಬೇಕು, ಯಾರೂ ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ. ಅವರು ಯಾವುದೋ ಒಂದು ಆದರ್ಶಕ್ಕೆ ಸಿಕ್ಕಾಕೊಂಡಿರ್ತಾರೆ. ಅವ್ರಿಗೆ ಇನ್ನು ಯಾವುದೋ ಒಂದು ಸಾಧನೆಯಲ್ಲಿ ಯಾತಕ್ಕೋ ಒಂದಕ್ಕೆ ಮಾಡುವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ಆಗಲ್ಲ ಅಂತಿಲ್ಲ. ಯಾಕೆಂದರೆ ಎಲ್ಲ ಸತ್ಯ ಅನ್ನೋದು ಅನ್ಲಿಮಿಟೆಡ್ಡು, ಸತ್ಯ ಅನ್ನೋದು ಟೋಟಲ್. ಅದು ರೀಚ್ ಆಗೋಕ್ಕೇ ಹೋಗ್ತಾ ಇರ್ತಾರೆ. ಅದು ಯಾವಾಗಲೂ ಒಂದು ಸತಿ ಸಡನ್ನಾಗಿ ದೇರ್ ಎನರ್ಜಿ ಎಕ್ಸ್ಪ್ಲೋಡ್ ಆಗುತ್ತೆ. ನಾನು ಬರೀ ಇಷ್ಟೇ ನಂಬ್ತಾ ಇದ್ನಲ್ಲ, ಆವಾಗ ಅವರೇ ಹೇಳ್ತಾರೆ ನಾನು ಮುಂಚೆ ನಂಬ್ತಾ ಇರಲಿಲ್ಲ, ಇವಾಗ ನಾನು ನಂಬ್ತಾ ಇದ್ದೀನಿ ಅಂತ. ಆ ಥರ ಟ್ರಾನ್ಸ್ಫಾರ್ಮೇಷನ್ನು ಕೆಲವರಲ್ಲಿ ಬರಬಹುದು. ಎಲ್ಲದಕ್ಕೂ ನಾವು ಮಾರ್ಜಿನ್ ಕೊಟ್ಟು ಇಂಥವರು ಹೀಗೆ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಅವ್ರನ್ನ ಬೆಳೆಯೋದಕ್ಕೆ ಬಿಟ್ಟಾಗ ನಾಳೆ ಅವ್ರು ಬದಲಾಗ್ಬೋದು, ಇವತ್ತೋ ನಾಳೆನೋ ಮುಂದಿನ ಜನ್ಮದಲ್ಲೋ ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲರೂ ಕೂಡ ಒಂದು ಸ್ಥಿತಿಗೆ ಬಂದೇ ಬರ್ತಾರೆ. ಮಾರಲ್ ಅನ್ನೋದು ಬರೀ ಹೊರಗಡೆಯಿಂದ, ಕಮ್ಯಾಂಡ್ಮೆಂಟ್ಸ್ ಅನ್ನೋದು ಹೊರಗಡೆಯಿಂದ, ಧರ್ಮ ಹೊರಗಡೆಯಿಂದ ನಾವು ಆಚರಣೆ ಮಾಡೋಕ್ಕೆ ಇಟ್ಕೊಳ್ಳೋದು ಬೇರೆ ಇಲ್ಲ. ಅದು ಅಷ್ಟೇ, ಅದಕ್ಕೆ ಲಿಮಿಟ್ ಇದೆ. ಆದರೆ ಧರ್ಮ ನನ್ನಿಂದ ಆಗಬೇಕು, ಧರ್ಮ ಆಚರಣೆ ನನ್ನಿಂದ ಆಗಬೇಕು, ನಾನು ಆ ಥರ ಇರಬೇಕು ಅಂತ ಬಿಹೇವಿಯರ್ನ ಸ್ಟಾಪ್ ಮಾಡಿದಾಗ ಅವ್ರ ಕ್ಯಾರೆಕ್ಟರ್ ಅದು ಎಕ್ಸ್ಪ್ರೆಸ್ ಆಗುತ್ತಲ್ಲ, that expression is different from the accumulated or
ಕಂಪೆಲ್ಡ್ ಬಿಹೇವಿಯರ್. ಅದು ಗೊತ್ತಾಗುತ್ತೆ, ಅದು ಗುರುವಿಗೆ ಅರ್ಥ ಆಗುತ್ತೆ. ಅಂದರೆ ವಿವೇಕಿಗಳಿಗೆ ಗೊತ್ತಾಗುತ್ತೆ ಇವ್ರು ಯಾವ ಸ್ಥಿತಿನಲ್ಲಿದ್ದಾರೆ, ಅವ್ರಿಗೆ ಏನು ಪ್ರಾಬ್ಲಮ್. ಆಗಿ ನನ್ನ ಹತ್ರ ಎಲ್ಲ ಬರ್ತಾರೆ, ಎಷ್ಟು ಡಿಫ್ರೆಂಟ್ ಪೀಪಲ್ ನಂಗೆ ಗೊತ್ತು. ಕೆಲವರು ಬರಲ್ಲ, ಆದರೂ ಯಾಕೆ ಬರಲ್ಲ ಅಂತಲೂ ನಂಗೆ ಗೊತ್ತು, ಅವ್ರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತು. ಅದಕ್ಕೆ ನನಗೆ ಯಾವುದು ಪ್ರಾಬ್ಲಮ್ ಆಗೋದೇ ಇಲ್ಲ. ಗುರುಗಳಿಗೆ ಯಾವುದೂ ಪ್ರಾಬ್ಲಮ್ ಆಗಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತು ಈ ಸ್ಥಿತಿನಲ್ಲಿದ್ದು ಈ ಥರನೇ ಬಿಹೇವ್ ಮಾಡ್ತಾರೆ ಅಂತ. ಆದರೆ ಕ್ವೆಶ್ಚನ್ ಬಂದಿರೋದು ನಿಮಗೆ, ಇವ್ರು ಯಾಕೆ ಹಿಂಗಿರೋರು ಈ ಥರ ಇಲ್ಲ, ನಾನು ಇಷ್ಟು ಪ್ರೀತಿ ಮಾಡ್ತೀನಿ ಇವ್ರಿಗೆ ಯಾಕೆ ಪ್ರೀತಿ ಮಾಡೋಕ್ಕಾಗಲ್ಲ, ನಾನು ಇಷ್ಟು ನಡ್ಕೋತೀನಿ ಸೇವೆ ಮಾಡ್ತೀನಿ ಇವ್ರು ಯಾಕೆ ಸೇವೆ ಮಾಡಲ್ಲ, ಆ ರೀತಿ ಕಾನ್ಫ್ಲಿಕ್ಟ್ ಇರೋರಿಗೆ ಬರುತ್ತೆ. ನೀವು ಕಾನ್ಫ್ಲಿಕ್ಟ್ ಇರೋದ್ರಿಂದ ಪ್ರಶ್ನೆ ಕೇಳಿದ್ರಿ, ನಾನು ಕಾನ್ಫ್ಲಿಕ್ಟ್ ಇಲ್ಲದೆ ಉತ್ತರ ಕೊಟ್ಟಿದ್ದೀನಿ. ಸಾರ ಗ್ರಾ